ಹುಸ್ಸಪ್ಪ, ನೀರು ಎಳ್ದು ನನಗಂತೂ ಬೆನ್ನೆಲ್ಲ ಸೇರುತ್ತೆ ಹೋಗತ್ತ. ಸೊಂಟ ನೋವು, ಕಾಲು ನೋವು, ಹೇಳ್ಬಾರ್ದು. ನಮ್ಮ ರಾಣಿ ಅವತ್ತು ಒಂದು ದಿವಸ ಬರ್ದಿದ್ರೆ ಆ ಮೂದೇವಿನ ಸರಿಯಾಗಿ ಆಟ ಆಡಿಸ್ತಿದ್ದೆ. ಅಯ್ಯೋ, ಆ ರಾಣಿ ಬಂದು ಅದನ್ನೆಲ್ಲ ಉಲ್ಟಾ ಮಾಡಿಬಿಟ್ಲು. ನಾನು ಅವಳು ಆಡ್ಸೋ ಬದಲು ನನ್ನೇ ಆ ಮೂದೇವಿ ಆಡ್ಸೋ ಥರ ಆಗ್ಬಿಡ್ತು ಆ ರಾಣಿಯಿಂದನ. ಥೂ, ಅಯ್ಯೋ ಅಯ್ಯೋ, ನಾಳೆ ಒಂದು 5-6 ಬಿನ್ಗೆ ತಂದು ಒಯ್ದಿದ್ದಾತು. ಇನ್ನು ಎಷ್ಟು ಬೇಕೋ ಏನೋ ನೀರು. ಮೊದಲೇ ಚೆನ್ನಾಗಿತ್ತತ್ತ. ನಾನು ಸರ ಎಲ್ಲಿ ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡಬೇಕಾಗಿತ್ತು ಮೊದಲೇನೆ. ಕಳ್ಳಿ ಕದ್ದವಳೆ ಅಂತನ ನಾನು ತಿಳ್ಕೊಂಬಿಟ್ಟೆ ಕಾಣದೇ ಇದ್ದಿದ್ದಕ್ಕೆ. ಆದರೆ ಹಿಂಗೆ ರಾಣಿ ಕೊಟ್ಟಿದ್ದೀನಿ ಎಂಬುದನ್ನು ನಾನೇ ಮರ್ತು ಬಿಟ್ಟಲ್ಲ. ಅಯ್ಯೋ, ನೀಟ್ ನೆನಪಾಗಿದ್ರೆ ಚೆನ್ನಾಗಿರೋದು. ನಾನು ಒಳ್ಳೆ ಸರಿಯಾಗಿ ಸಿಗಾಕೊಂಬಿಟ್ಟೆ. ನಮ್ಮ ಮನೆಗೆ ಬೇರೆ ಆ ಮುದುಕಿ ಬೇರೆ ಅವಳ ಪರವಾಗಿ ಮಾತಾಡುತ್ತೆ. ಏನು ಮಾಡಲಿ ಈಗ, ಇದರಿಂದ ಹೆಂಗೆ ಬಚಾವಾಗೋದು? ಇನ್ನಾನ 3 ದಿವಸ ಆಗೈತೆ ಅಷ್ಟೇ. ಇವತ್ತಿಗೆ 4ನೇ ದಿವಸ ಅಂದರೆ ಇನ್ನು 27 ದಿವಸ ನಾನು ಇವಳು ಹೇಳ್ದಂಗೆ ಕೇಳಬೇಕಾ? ಆಗಲ್ಲ. ಏನು ಮಾಡೋದೀಗ? ಅತ್ತೆ ಅತ್ತೆ, ಯಾಕೆ ಬಿಂಜಿ ಅಲ್ಲೇ ಹೊತ್ಕೊಂಡು ಅಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರ? ಜಲ್ದು ತುಂಬಿಸ್ಬರಿ, ಅಡುಗೆ ಮಾಡೋಕ್ಕೆ ನೀರಿಲ್ಲ. ಒಯ್ದ್ಬಿಟ್ಟು ಯಾಕಾದ್ರೂ ಸಾರು ಮಾಡೋಕ್ಕೆ ಏನಾದ್ರೂ ಬೆಳೆಕಾಳು ಏನಾದ್ರು ಬೇಯಿಸಿ ಬರ್ರಿ. ನಾನಿಲ್ಲೇ ಹೊರಗಡೆಕ್ಕೆಲ್ಲ ಹೋಗ್ಬರ್ತೀನಿ. ಬೇಗ ಸಾರು ಮಾಡಿ ಬರ್ರಿ. ನೀರು ಸಾಕಾ? ನೀರು ಸಾಕು. ಇವಾಗ ಅಡುಗೆ ಮಾಡಿ ಆಮೇಲೆ ಬಚ್ಚಲಾಕು ಅಲ್ಗೋ ಮಕ್ಕ ಕೈ ಕಾಲು ತೊಳ್ಕೊಂಬಕ್ಕೆ ನೀರಿಲ್ಲ, ಅಲ್ಲಿ ಒಯ್ಯಿರಂತೆ. ಈಗ ಮೊದಲು ಅಡುಗೆ ಮಾಡ್ಬರ್ರಿ. ಮಾವನು ನಮ್ಮ ಮನೆಯವರು ಎಲ್ಲ ಬರ್ತಾರೆ ಊಟ ಮಾಡೋಕ್ಕೆ. ಅದಕ್ಕೆ ಈಗ ಅಡುಗೆ ಮಾಡ್ಬರ್ರಿ, ನೀರು ಒಯ್ದ್ಬಿಟ್ಟು. ತಗೊಂಡೋಗ್ರಿ ಜಲ್ದು. ನಾನಿಲ್ಲೇ ಹೊರಗಡೆ ಹೋಗ್ಬರ್ತೀನಿ. ಅಷ್ಟೊತ್ತಿಗೆ ಬರೋಷ್ಟರಲ್ಲಿ ಸಾರು ಮಾಡಿಬಿಡ್ರಿ. ಹೋಗದ್ ನೋಡು, ಸೊಂಟ ಕುಲ್ಕಿಸ್ಕೊಂಡು. ಇವಳೆ ಅತ್ತೆ ಆಗ್ಯವಳೆ. ನಾನು ಇವಳು ಹೇಳ್ದಂಗೆ ಕೇಳಬೇಕು. ಥೂ, ಎಂಥ ಕರ್ಮನಪ್ಪ ನಂದಂತನು ಈ ಮನೆಯಾಗೆ. ಜಲ್ದೋಗಿ ಯಾತನ ಬೆಳಕಾಳ, ಯಾತನ ಬೇಯಕ್ಕೆ ಇಕ್ಕನ ನೀರು ತಗೊಂಡೋಗಿ. ಏನು ಮಾಡೋಣ? ಹಿಂಗಾದ್ರೂ ಮಾಡಿ ಇವಳಿಂದ ನಾನು ತಪ್ಪಿಸ್ಕೋಬೇಕಲ್ಲ. ಏನು ಮಾಡೋದು? ಹಿಂಗೆ ಮಾಡ್ತೀನಿ. ಚೆನ್ನಾಗಿಲ್ಲ ಅಂಥೇಳಿ ನಾಟಕ ಮಾಡ್ಕೊಂಡು ಮನೆ ಕಮ್ಮೋದು. ಹೊಟ್ಟೆ ನೋವು ಭೇದಿ ಅಂತಾನೆ. ಹಂಗೆ ಮಾಡೋಣ. ಹಂಗೆ ಮಾಡಿದ್ರೆ ಅಮ್ಮತ್ತಿ ಔಷಧಿ ಕುಡಿ ಅಂತ ಹೇಳುತ್ತೋ ಏನೋ? ಇಲ್ಲ, ನಾನು ಔಷಧಿ ಕುಡಿಯಲ್ಲ ಅಂತನ ಹೇಳ್ಬಿಡೋಣ. ಔಷಧಿ ತೀರ ತಂದು ಕೊಟ್ರು ಕಣ್ಣು ಮುಚ್ಕೊಂಡು ಕುಡಿಬಿಡೋಣ. ಹೌದು, ಹಂಗೆ ಮಾಡ್ತೀನಿ. ನನಗೆ ಹೊಟ್ಟೆ ನೋವು ಅಂಥೇಳಿ ಮನೆ ಕಬಿಡ್ತೀನಿ. ಹೊಟ್ಟೆ ನೋವು, ಕೈ ಕಾಲು ಸುಸ್ತು ಅಂತಾನೆ. ಮುಚ್ಚಿ ಏನಾದರೂ ಔಷಧಿ ಕುಡಿ, ಅದು ಕೊಡಿ, ಇದನ್ನು ಕೊಡಿ ಅಂತ ತಂದರೆ ಔಷಧಿನ ಕುಡ್ದೇ ಬಿಡ್ತೀನಿ. ಅದೇ ನಾಳೆ ಯಾವಾಗಲೇ ಕುಡಿದು ಅಭ್ಯಾಸ ಆಗ್ಬಿಟ್ಟೈತಿ. ಹೆಂಗಾದ್ರೂ ಮಾಡಿ ಇವಳ ಹತ್ರದಿಂದ ತಪ್ಪಿಸ್ಕೊಂಬಲೇಬೇಕು. ನಾನು ಇವಳು ಹೇಳ್ದಂಗೆ ಕೇಳ್ಬೇಕಾ? ನೆನ್ನೆ ಮನೆ ಬಂದಿರೋ ಈ ಮನೆಗೆ ಸೇರ್ಕೊಂಡಿರೋ ಇವಳ ಹತ್ರ ನಾನು ಕೆಲಸ ಹೇಳಿಸ್ಕೊಂಡು ನಾನು ಮಾಡ್ಬೇಕಾ? ಇವಳಿಗೆ ಗುಲಾಮನಾಗಿ? ಯಾವುದೇ ಕಾರಣಕ್ಕೂ ಇಲ್ಲ. ತಪ್ಪಿಸ್ಕೊಂತೀನಿ. ಬೇಡ, ಹೊಟ್ಟೆ ನೋವು ಅಂತ ಅಂದರೆ ಸರಿ ಇರಲ್ಲ. ನಾನು ನೀರು ಚೆಲ್ಲಿರೋದು ನೋಡಲಿಲ್ಲ, ಕಾಲು ಜಾರಿ ಬಿದ್ದುಬಿಟ್ಟೆ ಅಂತಾನ ಹೇಳೋಣ. ಸೊಂಟ ಉಣಕ್ಬಿಟ್ಟೈತೆ, ನನಗೆ ಓಡಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಡೋಣ. ಆವಾಗ ಸರಿಯಾಗುತ್ತೆ. ಹಂಗೆ ಹೇಳ್ತೀನಿ. ಅಮ್ಮ, ಅಪ್ಪ, ಸೊಂಟ ನೋವು. ಅಯ್ಯೋ, ಈ ಮನೆಗೆ ಯಾರೂ ಇಲ್ವಲ್ಲಪ್ಪ. ಅಪ್ಪ, ಅಯ್ಯೋ, ಸೊಂಟ ನೋವು. ಅಪ್ಪ, ಅಯ್ಯೋ. ಜಯಮ್ಮ, ಯಾಕೆ ಏನತ್ತೆ? ಅತ್ತೆ, ಕಾಲು ಜಾರಿ ಬಿದ್ದುಬಿಟ್ಟೆ ಅತ್ತೆ. ಅಡುಗೆ ಮನೆಗೆ ನೀರು ಚೆಲ್ಲಿದ್ವು ಅನ್ಸುತ್ತೆ, ನಾನು ನೋಡಲಿಲ್ಲ. ಬೆನ್ನಿಗೆ ಅಲಿಕ್ಕಿ ಒಲೆ ಮ್ಯಾಕೆ ಒಂದಿಷ್ಟು ಬೆಳಕಾಳು ಹಾಕಿ ಹೊರಕ್ಕೆ ಬರೋಣ ಅಂತ ಹಿಂಗೆ ಕಾಲಿಕ್ಕಿದೆ. ಜರಕ್ಕಂಡು ಜಾಕೊಂಡು ಬಿದ್ದುಬಿಟ್ಟೆ ಅತ್ತೆ. ಸೊಂಟ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ಅಮ್ಮ. ಅಯ್ಯೋ, ಸಿಕ್ಕಾಪಟ್ಟೆ ಸೊಂಟ ನೋಯ್ತೈತೆ ಕಣತ್ತೆ. ಎದ್ದಳಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ. ಏನು ಅಡುಗೆ ಮನೆಗೆ ಬಿದ್ದುಬಿಟ್ಟ ಜಾರಿ? ಅಯ್ಯೋ, ನೋಡ್ಕೊಂಡು ಓಡಾಡಬೇಕು ತಾನೇ? ಅಯ್ಯೋ, ನೋಡ್ಕೊಂಡೆ ಓಡಾಡ್ತಿದ್ದೆ ಅತ್ತೆ. ಅಲ್ಲಿ ನೀರು ಚೆಲ್ಲಿರೋದು ಕಾಣಿಸ್ಲಿಲ್ಲ. ಆ ಶ್ರೀದೇವಿ ಎಲ್ಲೋ ಚೆಲ್ಲಿದ್ಲು ಅಂತ ಅನ್ಸುತ್ತೆ, ನಾನು ನೋಡಲಿಲ್ಲ. ಕಾಲಿಗೆ ಜಾರಿ ಬಿದ್ದುಬಿಟ್ಟೆ ಅಮ್ಮ. ಹೌದಾ? ಎದ್ದಳಕ್ಕೂ ಆಗ್ತಿಲ್ವಾ? ಓಡಾಡೋಕ್ಕೂ ಆಗ್ತಿಲ್ವಾ? ಇಲ್ಲ ಅತ್ತೆ, ಓಡಾಡೋಕ್ಕೂ ಆಗ್ತಿಲ್ಲ, ಎದ್ದಳಕ್ಕೂ ಆಗ್ತಿಲ್ಲ ಅಮ್ಮ. ಮತ್ತೆ ಅಡುಗೆ ಮನೆಗೆ ಜಾರಿ ಬಿದ್ದಳು. ಈ ಮಂಚದ ಮ್ಯಾಕನ ಹೆಂಗ್ ಬಂದೆ? ಎದ್ದಳಕ್ಕೂ ಓಡಾಡಕ್ಕೂ ಆಗದೆ ಇರೋಳು. ಅಜ್ಜಿ, ಏನಾಯ್ತಜ್ಜಿ? ನಿಮ್ಮ ಅತ್ತೆ ಕಾಲ್ ಜಾರ್ ಬಿದ್ದು ಸೊಂಟ ಮುರ್ಕೊಂಡವಳಂತೆ, ಎದ್ದಳಕ್ಕೂ ಆಗ್ತಿಲ್ವಂತೆ. ಹೌದಾ? ಅಯ್ಯೋ ರಾಮ, ಹೆಂಗ್ ಬಿತ್ತಂತೆ? ಅಲ್ಲ, ನೋಡ್ಲಿಲ್ವಾ? ಕಾಲ್ ಜಾರಕ್ಕೆ ನೀರ್ಗಿರೇನ ಚೆಲ್ಲಿದ್ವು ಅಂತೇಳಿ ನೋಡ್ಕೊಂಡು ಓಡಾಡ್ಬೇಕು ತಾನೆ? ಅಯ್ಯೋ, ಈ ಮುದುಕಿ ನಾನೇನೋ ಮಾಡೋಕೆ ಹೋದ್ರೆ ಇದು ಇನ್ನೇನೋ ಎಡ್ವರ್ಟ್ ಮಾಡುತ್ತಲ್ಲಪ್ಪ. ನಾನು ನೋಡಿ ಎಂಥ ಕೆಲಸ ಮಾಡಿದೆ. ಇಲ್ಲೇ
ಜಾರು ಬಿದ್ದೆ ಅಂತ ಹೇಳ್ಬೇಕಾಗಿತ್ತು. ನಾನು ನೋಡು ಅಡುಗೆ ಮನೆಗೆ ಜಾರು ಬಿದ್ದೆ ಅಂತ ಹೇಳಿ ಈಗ ಸಿಗಾಕಣಂಗಾಯ್ತು. ಇಲ್ಲ ಏನೋ ಒಂದು ಹೇಳಿ ಹೆಂಗಾದರೂ ನಂಬಿಸ್ತೀನಿ. ಅತ್ತೆ ಅತ್ತೆ ತುಂಬ ನೋವಾಯ್ತಾ? ಅಯ್ಯೋ ಸೊಂಟ ತುಂಬ ನೋವೇನತ್ತೆ? ಪಂಡಿತರಿಂದ ಏನಾದ್ರು ಕರ್ಕೊಂಬರ್ಬೇಕಾ? ಎಣ್ಣೆ ಗಿಣ್ಣೆ ತಂದು ನೀವ್ತಾರೆ? ಅಯ್ಯೋ ಯಾವ ಪಂಡಿತರು ಯಾವ ಬಂದು ಏನು ಮಾಡ್ತಾರೋ ನನಗಂತೂ ಭಯವಾಗುತ್ತಮ್ಮ. ಅವರೆಲ್ಲ ನೀವು ಗೀವದು ಹೋಗಿ ಒಟ್ಟು ಎಡವಟ್ಟಾಗಿ ಇನ್ನೇನ ಜಾಸ್ತಿ ನೋವಾದರೆ ಆಮೇಲೆ ಸಾಯತಕ ಎದ್ದಳಕ್ಕಾಗ್ದಂಗಾದ್ರೆ ಬೇಡಮ್ಮ. ಒಂದು ವಾರ 15 ದಿವಸ ಆಗುತ್ತೇನೋ. ಸ್ವಲ್ಪ ಆರಾಮಾಗಿದ್ದರೆ ಏನು ಕೆಲಸ ಮಾಡ್ದಂಗೆ ವಾಸಿ ಆಗುತ್ತೆ ಅನ್ಸುತ್ತೆ ಬಿಡು. ಅಂತ ಜಾಸ್ತಿ ಏನು ನೋವಾಗಿಲ್ಲ, ಒಂದು ಸ್ವಲ್ಪ ಹಿಡ್ಕೊಂಡಂಗೆ ಆಗೈತಿ ಅಮ್ಮ. ಜಯಮ್ಮ ಅಡುಗೆ ಮನೆ ಬಿದ್ದೋಳು ಇಲ್ಲಿಗಾನ ಹೆಂಗೆ ಬಂದೆ ಅಂತಂದ್ರೆ ಹೇಳಲೇ ಇಲ್ಲ. ಎದ್ದಳಕ್ಕೂ ಆಗಲ್ಲ ಅಂತಂದೆ. ಈಗ ನೋಡಿದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಸೊಟ್ಟ ಹಿಡ್ಕೊಂಡಂಗಾಗೈತಿ ಅಂತ ಹೇಳ್ತಾ ಇದ್ಯಾ. ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಹೆಂಗೆ ಮಾತಾಡ್ತೀಯ? ಒಂದ್ಸಲ 15 ಒಂದ್ಸಲ ಅಷ್ಟೇನಾಗಿಲ್ಲ ಅಂತೀಯ, ಒಂದ್ಸಲ ನೋಡಿದ್ರೆ ಎದ್ದಳಕ್ಕಾಗಲ್ಲ ಅಂತೀಯ. ಅಯ್ಯೋ ಅತ್ತೆ, ಅಲ್ಲಿ ಬಿದ್ದೋಳು ಸ್ವಲ್ಪ ದೇಹ ಕಳ್ಕೊಂಡು ಹೆಂಗೋ ಇಲ್ಲಿವರೆಗೂ ಬಂದೆ. ಇಲ್ಲಿವರೆಗೂ ಬಂದು ಮಂಚದ ಮೇಲೆ ಮನೆ ಕಂಡೆ. ಒಂದಿಟ್ಟು ಜಾಸ್ತಿನೇ ನೋವಾಗೈತೆ. ಆದರೆ ಪಂಡಿತರು ನೀವದು ಏನು ಬೇಡ ಅಂತ ಹೇಳ್ದೆ. ಸುಮ್ಮನೆ ಯಾಕೆ ಅವರು ಎತ್ಲಾಗ ಎಡವಟ್ಟಿಗೆ ಮಾಡಿ ಆಮೇಲೆ ಇನ್ನೂ ಎತ್ಲಾಗನ ತಿರುಗಿ ಸಿಕ್ಕಿರೆ ಆಮೇಲೆ ಯಾವಳು? ನಾನಂತೂ ನೀವ್ಸ್ಕಮಲ್ಲ. ಜೈ ಯಾಕೋ ನಾಟಕ ಆಡ್ತಾ ಇದ್ದಾಳೆ ಅಂತ ಅನ್ನಿಸ್ತೈತೆ. ಅಲ್ಲ, ಅಡುಗೆ ಮನೆ ಬಿದ್ದವಳು ಇಲ್ಲಿಗಾನ ಹೆಂಗೆ ದೇಹಂಬರಕ್ಕಾಗುತ್ತೆ? ಒಂದ್ಸಲ ನೋಡಿದ್ರೆ ಅಷ್ಟೇನು ನೋವಾಗಿಲ್ಲ ಅಂತಾಳೆ, ಇನ್ನೊಂದ್ಸಲ ನೋಡಿದ್ರೆ ಎದ್ದಳಕ್ಕೂ ಆಗಲ್ಲ, ಸೊಂಟ ಹಿಡ್ಕೊಳಂಗಾಗೈತೆ, ಓಡಾಡೋಕ್ಕೂ ಆಗಲ್ಲ ಅಂತಾಳೆ. ಯಾವ್ದು ಸರಿ ಯಾವ್ದು ಸುಳ್ಳು ಏನೂ ಅರ್ಥ ಆಗ್ತಿಲ್ವಲ್ಲ. ಓ ಈಗ ಅರ್ಥ ಆಗ್ತೈತಿ. ಶ್ರೀದೇವಿ ಹೇಳ್ದಂಗೆ ಕೇಳಬೇಕಾಗುತ್ತೆ. 1 ತಿಂಗಳು ಅಂತಾನೆ ಚೆನ್ನಾಗಿಲ್ಲ, ಸೊಂಟ ನೋವು, ಕಾಲು ಜಾರು ಬಿದ್ದೆ ಅಂತ ನಾಟಕ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಇರು, ಈ ನಾಟಕನ ಹೆಂಗೆ ನಿಲ್ಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಸರಿಯಾಗಿ ಮಾಡ್ತೀನಿ ಅವಳಿಗೆ. ಅಯ್ಯೋ ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲಿ ನಮ್ಮ ಮನೆಯವರು? ಕರ್ಕೊಂಬರ್ರಿ. ಏನಾದರೂ ಎಣ್ಣೆ ಗಿಣ್ಣೆ ಏನಾದರೂ ಇಸ್ಕೊಂಬರಕ್ಕೆ ಹೇಳ್ರಿ. ನಾನು ಹಂಗೆ ಹಚ್ಕೊಂಡು ನೀವು ಕಂತೀನಿ ಸೊಂಟಕ್ಕೆ. ಅಮ್ಮ ಇರೇ ಬತ್ತಾನಿರೇ. ಬಂದಮೇಲೆ ಪಂಡಿತ ತಕ್ಕ ಹೋಗಿ ಅವ್ರನ್ನೇ ಕರ್ಕೊಬತ್ತಾನೆ. ಬೇಡ ಅತ್ತೆ ಬೇಡ, ಅವ್ರು ಬೇಡ. ಒಂದಿಷ್ಟು ಯತನ ಎಣ್ಣೆ ಗಿಣ್ಣೆ ನೀವು ಕಂಬದಿದ್ರೆ ಇಸ್ಕೊಂಬರಕ್ಕೆ ಹೇಳ್ರಿ ಸಾಕು. ನಾನೇ ಒಂದಿಟ್ಟು ಹಚ್ಕೊಂಡು ನೀವು ಕಂತೀನಿ, ವಾಸಿ ಆಗುತ್ತೆ. ನಂತಾಗೆ ನನಗೆ ಅವ್ರ ತನ್ನ ನೀವು ಇಸ್ಕೊಂಬಕ್ಕೆ ಬೈಯೋದಂಗೆ ಆಗುತ್ತೆ. ಎಲ್ಲಿ ಎತ್ಲಾಗನ ತಿರುಗಿ ಸಿಗ್ತಾರೋ ಅಂತಾನ. ಆಯಿತು, ಸಮಾಧಾನ ಮಾಡ್ಕೋ. ಅಲ್ಲ ಅತ್ತೆ, ಈಗೆಲ್ಲ ಕೆಲಸನ ಯಾರು ಮಾಡ್ತಾರೆ? ನನಗೆ ಹಿಂಗೆ ಆಗೋಯ್ತಲ್ಲ ಶ್ರೀದೇವಿ, ಏನೇ ಮಾಡ್ತೀಯ? ಅಯ್ಯೋ ಅತ್ತೆ, ನಾನೆಲ್ಲ ಇದ್ದೀನಲ್ಲ, ನಿಮ್ಗೆ ಹುಷಾರಿಲ್ಲ ಅಂದರೆ ನಾನೇನು ಮಾಡಲ್ವಾ? ಈಗೇನೋ ನೀವೇ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನಾನೆಲ್ಲನೂ ಹೇಳ್ತಾ ಇದ್ದೀನಿ. ಈಗ ಹಿಂಗೆ ಹುಷಾರಿಲ್ಲ ಅಂದಮೇಲೆ ನಿಮಗೆ ಹೇಳೋಕ್ಕಾಗುತ್ತಾ? ಪರವಾಗಿಲ್ಲ, ನೀವು ಹುಷಾರಾಗ್ರಿ, ನಾನೆಲ್ಲ ಕೆಲಸನೂ ಮಾಡ್ಕೊತೀನಿ, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ಆಯ್ತಮ್ಮ, ಆಯಿತು. ನೋಡೆ ಜಯಮ್ಮ, ನಿನಗೆ ಕೊಟ್ಟಿರೋ ಶಿಕ್ಷೆನ ನೀನು ಅನುಭವಿಸ್ಲೇಬೇಕು. ಈಗ ಚೆನ್ನಾಗಿಲ್ಲ ಅಂತ ಹೇಳಿ ಬೇಕು ಅಂದರೆ ನೀನು ಚೆನ್ನಾಗಾಗತಕ್ಕನ ಅವಳೇ ಮಾಡ್ತಾಳೆ. ಆಮೇಲೆ ಈ ಚೆನ್ನಾಗಿ ಆಗ್ತೀಯಲ್ಲ, ಒಂದು ವಾರನೂ ಆಗ್ಬೋದು, 15 ದಿವಸನೂ ಆಗ್ಬೋದು. 15 ದಿವಸ ವಾರ ಆದರೆ ವಾರದ್ದು ಸೇರಿಸಿ ನೀನು ಮುಂದಕ್ಕೆ ಮಾಡಬೇಕು. 15 ದಿವಸ ಆದರೆ 15 ದಿವಸದ್ದು ನೀನು ಈ ಶಿಕ್ಷೆ ಅನುಭವಿಸ್ಲೇಬೇಕು. ಶ್ರೀದೇವಿ ಹೇಳ್ದಂಗೆ ಕೇಳಲೇಬೇಕು. ಅದನ್ನು ಯಾವತ್ತೂ ತಪ್ಪಕ್ಕಾಗಲ್ಲ ನೀನು. ಅತ್ತೆ, ಇದೇನಿದೆ ಹಿಂಗೆ ಹೇಳ್ತಾ ಇದೆಯಾ? ನನಗೆ ಹುಷಾರಿಲ್ಲ ಅಂದ್ರೆ ಹುಷಾರಾದ್ಮೇಲೆ ನಾನು ಅವಳಿಗೆ ಕೇಳ್ದಂಗೆ ಕೇಳ್ಬೇಕಾ ತಿರ್ಗಾನ? ಅಯ್ಯೋ ಅಮ್ಮ, ಅಯ್ಯೋ ಈ ಮನೆಗೆ ನನ್ನ ಪರವಾಗಿ ಯಾರು ಮಾತಾಡೋದಿಲ್ವಲ್ಲಪ್ಪ. ಅಯ್ಯೋ, ಈ ಅಜ್ಜಿನೂ ಇವಳು ಸೇರ್ಕೊಂಡು ನನ್ನ ಅಯ್ಯೋ ಅನ್ನಿಸ್ತಾರೆ. ಅಲ್ಲ, ನನಗೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಾದ್ಮೇಲೆ ತಿರ್ಗಾ ಅವಳು ಹೇಳ್ದಂಗೆ ಕೇಳ್ಬೇಕಂತೆ. ಅಮ್ಮ ಅಯ್ಯೋ, ಕೇಳಲೇಬೇಕು ತಾನೇ. ಈಗ ಚೆನ್ನಾಗಿಲ್ಲ ಅಂತಾನ ಅವಳೇ ಮಾಡ್ಕೊಂತಾಳೆ. ಚೆನ್ನಾಗಾದ್ಮೇಲೆ ನೀನು ಮತ್ತೆ ಅವಳು ಹೇಳ್ದಂಗೆ ಕೇಳಬೇಕು. ಆಯ್ತು, ಕೇಳ್ತೀನಿ. ಆದರೆ ಈಗ ನಾನು ಚೆನ್ನಾಗಾಗೋವರೆಗೂ ಅದನ್ನ ತಿರುಗಿ ಮುಂದಕ್ಕೆ ಮಾಡೋಕ್ಕಾಗಲ್ಲ. ಈಗ 3 ದಿವಸ ಆಗಿತ್ತಾನೆ, ಇನ್ನು ಯೋಚಿನ ನಾನು ಚೆನ್ನಾಗಾಗ್ತೀನೋ. 1 ವಾರ ಆದರೆ ವಾರದ ಬಿಟ್ಟು ನಾನು ಅವಳು ಹೇಳ್ದಂಗೆ ಕೇಳೋದು. ತಿರ್ಗಾ ಇದನ್ನೆಲ್ಲ ಸೇರಿಸ್ಬೇಡ ನೀನು. ಯಾಕೆ ಸೇರಿಸ್ಬಾರ್ದು ಅಂತಾನ? ನಿನಗೆ ಕೊಟ್ಟಿರೋ ಶಿಕ್ಷೆನ ನೀನು ಅನುಭವಿಸ್ಲೇಬೇಕು. ಅದೆಲ್ಲ ಗೊತ್ತಿಲ್ಲ. ನೀನು ಎಷ್ಟು ದಿನಕ್ಕೆ ಚೆನ್ನಾಗಾಗ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಇಲ್ಲಾಂದ್ರೆ ಇನ್ನು ಮುಂದಕ್ಕೆ ನೀನು ಇನ್ನೂ ಜಾಸ್ತಿ ದಿನ ಇವಳು ಹೇಳ್ದಂಗೆ ಕೇಳಬೇಕಾಗುತ್ತೆ. ಒಟ್ಟಿನಲ್ಲಿ ನೀನು 30 ದಿವಸ ಇವಳು ಹೇಳ್ದಂಗೆ ಕೇಳಲೇಬೇಕು. ನೀನು ಹುಷಾರಾಗ್ತೀಯೋ ಯಾವಾಗ ಆಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವಳು ಹೇಳ್ದಂಗೆ ಕೇಳಲೇಬೇಕು ನೀನು. ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ, ಅತ್ತಾಗೆ ಹುಷಾರಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ನೀನು ಸುಮ್ಮನಿರೇ ಶ್ರೀದೇವಿ, ನಿನಗೆ ಗೊತ್ತಿಲ್ಲ ಇವಳ ಬಗ್ಗೆ. ನೀನು ಹೋಗು, ಅಡುಗೆ ಮಾಡೋಕೆ ಹೋಗಿ. ಸರಿ ಅಜ್ಜಿ, ಆಯಿತು. ಜಯಮ್ಮ ಹೇಳಿದ ಅರ್ಥ ಆಯ್ತಾ? ಅಯ್ಯೋ ಇದೇನತ್ತೆ, ಅಲ್ಲ ಅವಳೇ ಬೇಡ ಕೆಲಸ ಮಾಡೋದು ಆರಾಮಾಗಿರ್ಲಿ ಅಂತಂದ್ರೆ ನೀನು ನನ್ಗೆ ಬಿಡಂಗೆ ಕಾಣಲ್ವಲ್ಲ. ಬೆನ್ಗತ್ತಿ ತಳತಾರನ. ನನಗೆ ಚೆನ್ನಾಗಿಲ್ಲ ಅಂದ್ರೂ ನಿನಗೇನೊಂದು ಸ್ವಲ್ಪ ನನಗೇನೋ ಒಂದ್ಸಲ್ವಾ?
ನಿನಗೆ ಯಾವಾಗ ಚೆನ್ನಾಗಿರಲ್ಲ ಯಾವಾಗ ಚೆನ್ನಾಗಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹಿಂಗೆ ಹೇಳ್ತಾ ಇರೋದು. ನೀನು ನಿಜವಾಗ್ಲೂ ಸೊಂಟ ಮುರ್ಕೊಂಡಿದ್ರೆ ನಾನು ಹಿಂಗೆ ಹೇಳ್ತಿರ್ಲಿಲ್ಲ. ನನಗೆ ಗೊತ್ತೈತಿ ನೀನು ನಾಟಕ ಮಾಡ್ತಾ ಇದೀಯ ಅಂತನ. ಸುಮ್ಮನೆ ಮನಿಕೆ ಎಷ್ಟು ಬೇಗ ನೀನು ಹುಷಾರಾಗ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಅಥವಾ ಇವತ್ತೇ ಎದ್ದು ನಿನ್ನ ಕೆಲಸ ಶುರು ಮಾಡ್ಕೊಂಡ್ರೆ ಬೇಗನೆ ಮುಗಿಯುತ್ತೆ ನಿನ್ನ ಶಿಕ್ಷೆ. ಯೋಚನೆ ಮಾಡು. ಥೂ ದರಿದ್ರ ಮುದ್ಕಿ, ನಾನು ನಾಟಕ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಮುದ್ಕಿಗೆ ವಯಸ್ಸಾಯ್ತು. ಥೂ ಎಂತೆಂಥವ್ರಿಗೂ ಸಾವು ಬಂತು, ನಮ್ಮೂರಾಗೆ ಈ ಮುದ್ಕಿಗೆ ಸಾವು ಬರಲಿಲ್ವಲ್ಲ. ಏನು ಮಾಡೋದೀಗ? ಏನು ಮಾಡೋದು? ನಾಟಕ ಶುರು ಮಾಡ್ಕೊಂಡಿನಿ. ಒಂದು 2 ದಿವಸನಾದ್ರೂ ನಾಟಕ ಮಾಡಿ ಆಮೇಲೆ ಕೆಲಸ ಮಾಡೋಣ. ಇಲ್ದಿದ್ರೆ ನಾಟಕ ಅಂತಾನ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ.